ಮಹಿಳೆಯರಿಗೆ ನ್ಯಾಯ ಕೊಡಬಲ್ಲ ಅಂತ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ಬೋದು ಅಂತ, ಈ ಸಂವಿಧಾನಬದ್ಧವಾದಂಥ ಶಕ್ತಿ ನೀಡಬಲ್ಲಂಥ ಈ ಮಸೂದೆ, ನಾರಿ ಶಕ್ತಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಆಗ್ತದೆ ಅಂತೇಳಿ ಭಾವಿಸಲಾಗಿತ್ತು. ಅದಕ್ಕೆ ಬೇಕಾದಂತೆ ಎಲ್ಲ ರಾಜಕೀಯ ಪಕ್ಷಗಳ ಸಾಮರ್ಥ್ಯಕ್ಕೂ ಪ್ರಯತ್ನ ಮಾಡಲಾಗಿತ್ತು. ದುರಾದೃಷ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬಂತು ಅಂತೇಳಿ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ 3 ದಿವಸವನ್ನು ನಿಗದಿ ಮಾಡಿ ವಿಶೇಷವಾದಂಥ ಅಧಿವೇಶನವನ್ನು ಏಪ್ರಿಲ್ 16, 17, 18ರಲ್ಲಿ ಪ್ರಧಾನಮಂತ್ರಿಯವರು ಕರೆದಿದ್ದರು. ಪೂರಕವಾಗಿ 16ನೇ ತಾರೀಕು ಮಂಡನೆಯಾದಾಗ ಆಶ್ಚರ್ಯಕರ ಬೆಳವಣಿಗೆ ಏನಂತ ಹೇಳಿದರೆ, ಮಹಿಳೆಯರ ಬದುಕಿನ ಸ್ವಾಭಿಮಾನಕ್ಕೆ ನ್ಯಾಯ ಕೊಡಬೇಕಾಗಿರುವಂಥ ಈ ನಾರಿ ಶಕ್ತಿ ಮಸೂದೆಯನ್ನು ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಭಾಳ ಕರಾರುವಕ್ಕಾಗಿ ದ್ವೇಷಪೂರ್ಣವಾಗಿ ನರೇಂದ್ರ ಮೋದಿಯವರ ಸರ್ಕಾರ ತಂದಿತ್ತು ಅನ್ನೋ ಒಂದೇ ಕಾರಣಕ್ಕೆ ಮತ್ತು ಮಹಿಳೆಯರಿಗೆ ಅನ್ಯಾಯ ಮಾಡಿದರೆ ತಮಗೇನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆಯೊಡನೆ ಈ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ ಷಡ್ಯಂತ್ರ ರೂಪಿಸಿ ಮಸೂದೆ ಬಿದ್ದು ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಭಾರತದಂಥ ಬಹುದೊಡ್ಡ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಮಹಿಳೆಯರಿಗೆ ಸಮಾನ ನ್ಯಾಯ ಸಿಕ್ಕುವಂಥ ಒಂದು ಸುವರ್ಣ ಅವಕಾಶ ತಪ್ಪಿ ಹೋದದ್ದು ಇಡೀ ದೇಶವನ್ನು ಚಿಂತಿತವಾಗಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತಾ ಮತ್ತು ವಿಪಕ್ಷಗಳಿಗೆ ನಿಲುವನ್ನು ಖಂಡಿಸುತ್ತಾ ಈ ವಿಚಾರಗಳನ್ನು ಮಂಡನೆ ಮಾಡಬೇಕು ಅನ್ನೋ ಅಭಿಪ್ರಾಯಕ್ಕೆ ಬಂದಿದೆ. ಸ್ವಾಭಾವಿಕವಾಗಿ ನಮ್ಮ ಮನಸ್ಸೊಳಗೆ ಏನಿತ್ತು ಅಂತ ಹೇಳಿದರೆ, ಮತ್ತು ಮಿತ್ರಕೂಟಗಳು ರಾಮ ಮಂದಿರ ನಿರ್ಮಾಣ ಮಾಡುವಾಗ ವಿರೋಧ ಮಾಡ್ತೇವೆ ಅಂತ ನಮಗನ್ಸಿತ್ತು. ಯಾಕಂದರೆ ಅವರಿಗೆ ರಾಮ ಮಂದಿರ ಆಗೋದಿಲ್ಲ. ಸಾಮಾನ್ಯ ಪೌರತ್ವ ತಿದ್ದುಪಡಿ CA ಕಾಯ್ದೆ ತಂದಾಗ ಒಂದಿಷ್ಟು ವಿರೋಧ ಮಾಡ್ತೇವೆ ಅಂತ ನಮಗನ್ಸಿತ್ತು. ಅವರಿಗೆ ಜಗತ್ತಿನಲ್ಲಿರುವಂಥ ಸಂತ್ರಸ್ತ ಹಿಂದೂಗಳು ಮತ್ತೆ ಭಾರತದೊಳಗೆ ಬರುವುದಾಗಲಿ ಇಂಥ ಒಂದು ಯೋಜನೆಗಳು ಅವರಿಗೆ ಹಿಡಿಸೋದಿಲ್ಲ. ಸಂವಿಧಾನದ 370ನೇ ಕಲಮನ್ನು ತಿದ್ದುಪಡಿ ಮಾಡಿದಾಗ ಅವರು ವಿರೋಧ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಯಾಕಂತ ಹೇಳಿದರೆ ಅವರಿಗೆ ಭಯೋತ್ಪಾದಕರನ್ನು ನಿಗ್ರಹ ಮಾಡೋದು ಅವ್ರ ಮನಸ್ಸಿಗೆ ಬರೋದಿಲ್ಲ. ಬದಲಾಗಿ ಭಯೋತ್ಪಾದಕರನ್ನು ಓಲೈಸುವುದು ಕಾಂಗ್ರೆಸ್ಸಿನ ಗುರಿಯಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕನ್ನಿಮೊಳಿ, ಕೇರಳದ ಪಿಂಡ್ರಾಯಿ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಕರ್ನಾಟಕದ ಸಿದ್ದರಾಮಯ್ಯನವರ ಮತ್ತೊಬ್ಬರ ತಂಡ ಒಂದು ವಿಪಕ್ಷಗಳ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಈ ಮಸೂದೆಗೆ ಒಂದು ವಿರೋಧ ಮಾಡುವ ಹಿನ್ನೆಲೆಯಲ್ಲಿ 2ನೇ 3 ಬಹುಮತ ಬಾರದೇ ಇರುವಂತೆ ಎಚ್ಚರ ವಹಿಸಿ ಒಂದಷ್ಟು ಇಡೀ ಸಮುದಾಯಕ್ಕೆ, ಇಡೀ ಸಮುದಾಯದಿಂದ ಇಡೀ ಭಾರತ ದೇಶಕ್ಕೆ ಮತ್ತು ಅದರಲ್ಲೂ ಕೂಡ 50% ಇರುವಂಥ ಹೆಚ್ಚು ಕಡಿಮೆ 74-75 ಕೋಟಿ ಇರುವಂಥ ಮಹಿಳೆಯರಿಗೆ ಈ ಮೂಲಕ ಅನ್ಯಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ನಿಲುವನ್ನು ಖಂಡಿಸಿ ಪ್ರಧಾನಿಯವರಿಗೆ ಮತ್ತು ರಾಷ್ಟ್ರಕ್ಕೆ ಜೊತೆಯಲ್ಲಿ ನಮ್ಮ ಎನ್ ಡಿ ಎ ಒಕ್ಕೂಟಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಇದನ್ನು ಮತ್ತೆ ತರಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿನವರು ಮಾತೆತ್ತಿದ್ರೆ ಹೇಳ್ತಾ ಇದ್ರು ಏನಂದರೆ, ನಾರಿ ಶಕ್ತಿಯನ್ನು ಒಟ್ಟಾಗಿ ತಂದಿದ್ದೀರಿ, ಕ್ಷೇತ್ರ ವಿಂಗಡಣೆ ಇಲ್ಲದೇ ಇದ್ದರೆ ನಾವು ಒಪ್ತಾ ಇದ್ದೆವು ಅಂತೇಳಿ ಈಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾಸ್ತವಿಕವಾಗಿ ಕ್ಷೇತ್ರ ವಿಂಗಡಣೆ ಆದದ್ದು 1971 ಮತ್ತು 73 ಮಧ್ಯೆ ಆಗ ಇರುವಂಥದ್ದು 543 ಸೀಟ್ಗಳು. 73ರಲ್ಲಿ 543 ಸೀಟ್ಗಳಿತ್ತು. ಆ 73ರಲ್ಲಿ 543 ಇದ್ದರೆ ಆವಾಗ ದೇಶದ ಜನಸಂಖ್ಯೆ 55 ಕೋಟಿ, 54 ಕೋಟಿ ಅಂದರೆ 73ರಲ್ಲಿ 543 ಸೀಟ್ಗಳಿತ್ತು. ಆಗ ದೇಶದಲ್ಲಿರುವಂಥ ಜನಸಂಖ್ಯೆ 55 ಕೋಟಿ, ಸ್ವಲ್ಪ ಹೆಚ್ಚು ಕಡಿಮೆ 55 ಕೋಟಿ. ಇವತ್ತು ದೇಶದ ಜನಸಂಖ್ಯೆ ಅದರ 3 ಪಟ್ಟು, ಅಂದರೆ ಹೆಚ್ಚು ಕಡಿಮೆ 146-147 ಕೋಟಿ. ಇಂಥ ಸಂದರ್ಭದಲ್ಲಿ ಆವಾಗ ಯಾವ ರೀತಿಯ ವಾತಾವರಣಗಳಿತ್ತು ಅಂತ ಹೇಳಿದರೆ, 1953ರಲ್ಲಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಿಗೆ ಸರಾಸರಿ 10 ಲಕ್ಷ ಅಂದಾಜು ಜನಸಂಖ್ಯೆ ಇರುವಂಥ ಕ್ಷೇತ್ರ ನಿರ್ಮಾಣ ಆಗಿದೆ. ಇವತ್ತು ಯಾವ ರೀತಿ ದೇಶದಲ್ಲಿರುವಂಥ ಪ್ರಾದೇಶಿಕವಾದ ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ, ಕೆಲವು ಕಡೆಗಳಲ್ಲಿ 35, ಕೆಲವು ಕಡೆಯಲ್ಲಿ 33 ಲಕ್ಷ ಇರುವಂಥ ಒಂದು ಸಂಭವಗಳು ಕೂಡ ಇದೆ. ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಇವತ್ತು ಹೇಳ್ತಾ ಇದ್ರು ಅಲ್ಲಿ MP ಅವರು ಸೂರ್ಯ, ನನ್ನ ಕ್ಷೇತ್ರದಲ್ಲಿ 28 ಲಕ್ಷ ಜನ ಇದೆ ಅಂತೇಳಿ. ಒಂದು ಸಾರಿ ಯೋಚನೆ ಮಾಡಿ, ಸಾಮಾನ್ಯವಾಗಿ ಯೋಚನೆ ಏನಂತ ಹೇಳಿದರೆ 10.5 ಲಕ್ಷ ಇರುವಾಗಿರುವಂಥ MP ಗೂ ಈಗ 33 ಲಕ್ಷ ಆದಾಗ ಆ ಜನಸಂಖ್ಯೆಯನ್ನು ಪೂರ್ಣ ಪ್ರಮಾಣದಲ್ಲಿ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಗಳಿದೆ. ಯಾಕಂದರೆ ಎಲ್ಲ ಕಡೆ ಹೋದಾಗ ನೀವು MP ನಿಮಗೋಸ್ಕರ ನಾವು ಗೆಲ್ಲಬೇಕು ಅಂತ ಆಸೆ ಪಟ್ಟಿವು, ನಮ್ಮ ಗ್ರಾಮಕ್ಕೆ ನೀವು ಇನ್ನೂ ಬಂದಿಲ್ಲ ಅಂತ ಹೇಳುವಂಥ ಸ್ಥಿತಿ ಈಗಲೂ ಎಲ್ಲ MP ಅವರಿಗಿದೆ. ಹಾಗಾಗಿ ಕ್ಷೇತ್ರವನ್ನು ಸಣ್ಣದು ಮಾಡಬೇಕಂತ ಅನಿವಾರ್ಯತೆ ಇತ್ತು.
ಮತ್ತು ಇಲ್ಲಿ ಮಹಿಳಾ ಮೀಸಲಾತಿ ಬರಬೇಕು ಅನ್ನುವ ಕಾರಣಕ್ಕೆ ಇವತ್ತು 33% ಮಹಿಳಾ ಮೀಸಲಾತಿ ಕೊಟ್ಟರೆ ಈಗಾಗಲೇ ಸುಮಾರು 14ರಿಂದ 15% ಜನ ಮಹಿಳೆಯರಿದ್ದಾರೆ ಒಳಗೆ, 50% ಆಗುತ್ತೆ ಅನ್ನುವಂಥ ಒಂದು ಅಂದಾಜಿನ ಹಿನ್ನೆಲೆಯಲ್ಲಿ ಈ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವಂಥ ಕೆಲಸಗಳಾಗಿದೆ. ಯಾಕೆ ವಿರೋಧ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ವಿಪಕ್ಷಗಳಿಲ್ಲ. ಮೊದಲಾಗಿ ಅಸಂಬದ್ಧವಾದಂಥ, ಬೇಜವಾಬ್ದಾರಿಯಾದಂಥ, ನುಣುಚಿಕೊಳ್ಳುವಂಥ, ಆರೋಪ ಮಾಡುವಂಥ, ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುವಂಥ ಮಾತುಗಳು ವಿಪಕ್ಷದ ಬಾಯಿಂದ ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ 28 ಸೀಟುಗಳು ಕರ್ನಾಟಕದಲ್ಲಿದೆ, ಇವತ್ತು 42 ಸೀಟ್ ಆಗಿತ್ತು, 14 ಸೀಟುಗಳು ಜಾಸ್ತಿ ಆಗಿತ್ತು. ಆ 22 ಸೀಟುಗಳು ಮಾಡುವಾಗ ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಕೇಳಿದ್ರೆ 2.5 ಕೋಟಿ. ಆವಾಗ 73ರಲ್ಲಿ 2.5 ಕೋಟಿ. ಈಗ 6.5 ಕೋಟಿಗೆ ನಾವು ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ಸೀಟ್ಗಳ ಹೆಚ್ಚು ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಮಟ್ಟಕ್ಕೆ ಯೋಚನೆ ಮಾಡಿ ವಿಶೇಷವಾದಂಥ ಸಭೆಯನ್ನು ಕರೆದು ಸುದೀರ್ಘವಾದಂಥ ಚರ್ಚೆ ಮಾಡಿ ಈ ಹೆಚ್ಚಳವನ್ನು ಮಾಡಬೇಕಾಯಿತು. ಸುಮಾರು 546 ಇರುವುದು 815 ಸೀಟುಗಳಿಗೆ ಹೆಚ್ಚಿಗೆ ಆಗುವಂಥ ಒಂದು ಅವಕಾಶಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸುಮಾರು 80ರಿಂದ 90 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಈ ಅವಕಾಶವನ್ನು ಬಳಸಿಕೊಂಡು ಪಾರ್ಲಿಮೆಂಟಲ್ಲಿ ಇರ್ತಾ ಇದ್ದಾರೆ. 33% ಮತ್ತು ಈಗಿರುವಂಥ 15 ಸೇರಿ 50% ಮಹಿಳೆಯರು ಅಲ್ಲಿರಲಿಕ್ಕೆ ಅವಕಾಶಗಳಿತ್ತು. ಎಲ್ಲ ಅವಕಾಶವನ್ನು ಅತ್ಯಂತ ಕೆಟ್ಟದ್ದಾಗಿ ವಿರೋಧ ಮಾಡೋದ್ರ ಮೂಲಕ ಇವತ್ತು ವಿಪಕ್ಷಗಳು ನಾವು ಮಾಡಲೇ ಇಲ್ಲ, ಅವರು ತರಬೇಕಾಗಿತ್ತು, ನಮ್ಮ ಹತ್ರ ಕೇಳಬೇಕಾಗಿತ್ತು, ಹೇಳಬೇಕಾಗಿತ್ತು ಅನ್ನುವಂಥ ಅಸಂಬದ್ಧವಾದಂಥ ಮಾತುಗಳನ್ನಾಡುವುದನ್ನು ನಾವು ಕೇಳಿದ್ವಿ. ನಾನು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇರುವುದು ಮತ್ತು ಜಿಲ್ಲೆಯ ಮತ್ತು ರಾಜ್ಯದ ಜನರ ಗಮನಕ್ಕೆ ತರ್ತಾ ಇರುವುದೆಂದರೆ, ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ವಹಿಸಿರುವ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸಾಮಾಜಿಕವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ತಂದಿರುವಂಥ ಈ ಬಿಲ್ಲನ್ನು ಕೇವಲ ಮೂರ್ಖತನದಿಂದ, ವೈಯಕ್ತಿಕ ದ್ವೇಷದಿಂದ, ಯಾರಿಗಾದರೂ ರಾಜಕೀಯ ಲಾಭ ಸಿಗಬಹುದು ಅನ್ನುವಂಥ ಭಾವನೆಗಳಿಂದ ಇದನ್ನು ಬಿದ್ದು ಹೋಗಲಿಕ್ಕೆ ಪ್ರಯತ್ನ ಮಾಡಿರುವಂಥ ಕಾಂಗ್ರೆಸ್ ಮತ್ತು ಅದರ ಒಕ್ಕೂಟದ ನಿಲುವು ಅತ್ಯಂತ ಖಂಡನೀಯ ಅನ್ನುವಂಥ ಮಾತು ಹೇಳಿ, ಮತ್ತೊಮ್ಮೆ ಇವತ್ತೆಲ್ಲ ನಾಳೆ ಮತ್ತೆ ಪುನಃ ಈ ಬಿಲ್ಲನ್ನು ತಂದು ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಜವಾಬ್ದಾರಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ವಹಿಸ್ತಾರೆ. ಈ ವಾಸ್ತವಿಕ ಸ್ಥಿತಿಯನ್ನು ಎಲ್ಲ ಮಹಿಳೆಯರು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಯವರ ಹೋರಾಟಕ್ಕೆ ಮತ್ತು ಶ್ರಮಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾರೆ. ನಾವು ಸಂವಿಧಾನದ 73, 74ನೇ ಕಲಮನ್ನು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಮಹಿಳೆಯರಿಗೆ ನ್ಯಾಯ ಕೊಟ್ಟಿದ್ದವರು ನಾವು ಅಂತ ಹೇಳಿದ್ವಿ. ಆಗ ಸರ್ಕಾರದ ಪರವಾಗಿ ಅವರು ಏನು ಹೇಳಿದೀವಿ ಅಂತ ಹೇಳಿದರೆ 72, 73ರಲ್ಲಿ 92 ಏಪ್ರಿಲ್ 24ನೇ ತಾರೀಕು ಈ ಪಂಚಾಯತ್ ರಾಜ್ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಮಹಿಳಾ ಮೀಸಲಾತಿಯನ್ನು ಕೊಡಲಾಗಿದೆ. ಆವಾಗ ವಿರೋಧ ಪಕ್ಷ ನಾಯಕರಾಗಿರುವಂಥ ಲಾಲ್ ಕೃಷ್ಣ ಅಡ್ವಾಣಿಯವರು, ನಮ್ಮ ಪಾರ್ಟಿಯ ಹಿರಿಯ ಮುಖಂಡರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಸುಷ್ಮಾ ಸ್ವರಾಜ್ ಅವರು ಆ ಸದನದಲ್ಲಿದ್ದು ಏನು ಹೇಳ್ತಾರೆ ಅಂತ ಹೇಳಿದರೆ, ಇದೊಂದು ತಿದ್ದುಪಡಿಯನ್ನು ನೀವು ತಂದಿದ್ದೀರಿ, ಬಡವರ ಕೈಗೆ ಮಹಿಳೆಯರ ಕೈಗೆ ಅಧಿಕಾರ ಕೊಡ್ತೀರಿ ಅಂತ ನೀವು ಹೇಳ್ತಾ ಇದ್ದೀರಿ, ಹಾಗಾಗಿ ಇದನ್ನು ನಾವು ಬೆಂಬಲಿಸ್ತೇವೆ ಎನ್ನುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಡ್ವಾಣಿಯವರು, ಸುಷ್ಮಾ ಸ್ವರಾಜ್ ಹೇಳಿದರು. ನಮ್ಮ ನಿರೀಕ್ಷೆ ಏನಿತ್ತು ಅಂತ ಹೇಳಿದರೆ, ಒಳ್ಳೆ ಕೆಲಸಕ್ಕೆಲ್ಲ ವಿರೋಧ ಪಕ್ಷ ಬೆಂಬಲ ಕೊಡ್ತಾ ಇರುತ್ತೆ ಅಂತ ನಮ್ಮ ನಿರೀಕ್ಷೆ ಇತ್ತು. ಆವಾಗ ಚುನಾವಣೆ ಪ್ರತಿ ಪರಂಪರೆ ಪ್ರಕಾರ ಭಾರತದಲ್ಲಿ ಚುನಾವಣೆ ಇಲ್ಲದಿರುವಂಥ ನಿಲುವಿರಲಿಲ್ಲ. ಆಗ ಆಗ ಚುನಾವಣೆಯನ್ನು ಯಾವುದೇ ಸಂದರ್ಭದಲ್ಲಿ ಭಾರತದಲ್ಲಿ ಏಕಮಾದರಿಯ ಚುನಾವಣೆ ಅವತ್ತು ಜಾರಿಯಾಗಿರಲಿಲ್ಲ, ಇವತ್ತು ಜಾರಿ ಆಗ್ತಾ ಇಲ್ಲ. ನೀವು ಎಲ್ಲಾದರೂ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡ್ರೆ ಭಾರತ ದೇಶದಲ್ಲಿ ಚುನಾವಣೆ ಇಲ್ಲದಿರುವಂಥ ದಿನಗಳಿಲ್ಲ. ಹೌದಾ? ಭಾರತ ದೇಶದಲ್ಲಿ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಲೋಕಸಭೆ, ಒಂದಲ್ಲ ಒಂದು ಅಸೆಂಬ್ಲಿ, ಒಂದಲ್ಲದಿದ್ದರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಕೇರಳ ಪರಿಷತ್ ಯಾವುದೋ ಒಂದು ನ್ಯಾಯ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಮಾಡಲಾಗಿತ್ತು. ಆದರೆ ಇದನ್ನು ವಿರೋಧ ಮಾಡಿಸಿರುವಂಥದ್ದು ಅತ್ಯಂತ ಅನ್ಯಾಯ ಮತ್ತು ಖಂಡನೀಯ ಅನ್ನೋದು ತಮ್ಮ ಗಮನಕ್ಕೆ ತಮ್ಮ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ರಿಗೂ ನೋಟಿಸ್ ಹೋಗುತ್ತೆ, ಎಲ್ಲರ ಜೊತೆಯಲ್ಲಿ ಮಾತುಕತೆ ಆಗುತ್ತೆ, ಸದನದಲ್ಲಿ ನಿಂತಿರುವಂಥ ಪ್ರಧಾನಿ ಅವರು ಹೇಳಿದರು, ನೇರವಾಗಿ ಇದರ ಕ್ರೆಡಿಟನ್ನು ನಿಮಗೆ ಕೊಡ್ತಾ ಇದ್ದೇನೆ, ಯಾಕಂದರೆ ಮಹಿಳೆಯರಿಗೆ ನ್ಯಾಯ ಸಿಗುವಂತೆ ನ್ಯಾಯ, ವಿಪಕ್ಷಗಳು ಬೆಂಬಲ ಕೊಡಬೇಕು ಅಂತ ನೇರವಾಗಿ ಕ್ರೆಡಿಟನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿದರು. ಇನ್ನೊಂದು ಗಂಟೆ ನಿಲ್ಲಿ 50% ಮೀಸಲಾತಿ ಕೊಡಲಿಕ್ಕೆ ನಾನು ಆದೇಶ ಮಾಡ್ತೇನೆ ಅಂತೇಳಿ ಗೃಹ ಮಂತ್ರಿಗಳು ಹೇಳಿದರು. ನನಗೆ ಅಸಂಬದ್ಧ ಮಾತಾಡಲಿಕ್ಕೆ ಶುರು ಮಾಡಿದರು. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅನ್ನೋದು ಪ್ರಶ್ನೆಯ ವಿಚಾರ. ವಿಪಕ್ಷದಲ್ಲಿರುವಂಥ ಎಲ್ಲ ಮುಖಂಡರು ಅಸಂಬದ್ಧ ಮಾತಾಡಿದರು. ಸ್ಟಾಲಿನ್ ಅನ್ನುವಂಥ ತಮಿಳುನಾಡಿನ ಮುಖ್ಯಮಂತ್ರಿ ಇದರ ಪ್ರತಿಯನ್ನು ಹೊರಗಡೆ ಹರಿದಾಕಿದ್ರು, ಒಳಗೆ ಬರಲಿಕ್ಕೆ ಅವಕಾಶ ಇಲ್ಲ, ಅವರು ರಾಜ್ಯದಲ್ಲಿ ಹರಿದಾಕಿದ್ರು. ಸ್ಟಾಲಿನ್ನ ಪಕ್ಷ DMK ಕಪ್ಪು ಬಟ್ಟೆಯನ್ನು ಧರಿಸಿ ಬಂದು ಮಹಿಳೆಯರಿಗೆ ನ್ಯಾಯ ಕೊಡಬಾರದು ಅಂತೇಳಿ ಪ್ರತಿರೋಧನೆ ಮಾಡ್ತಾರೆ. ಹಾಗಾಗಿ ಅವರು ಹರಿದಾಕಿದ್ದು ಕಪ್ಪು ಬಟ್ಟೆ ಧರಿಸಿ ಬಂದದ್ದು ಇದು ಸಂವಿಧಾನಬದ್ಧವಾಗಿ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಅವಕಾಶವನ್ನೇ ಹರಿದಾಕಿದ್ದಾರೆ ಅಂತೇಳಿ ನಮ್ಮ ಆಪಾದನೆ. ನಿಶ್ಚಯವಾಗಿ NDA ಒಕ್ಕೂಟ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಚರ್ಚೆ ಇಲ್ಲ. ಆದರೆ ಜನರ ಮನಸ್ಸೊಳಗೆ ಏನಿದೆ ಅಂತ ಹೇಳಿದರೆ, ಈ ಭಯದ ವಾತಾವರಣ ಇದೆ.
ಕೆಲವು ಸಾರಿ BJPಗೆ ನಾವು ಬಹಿರಂಗವಾಗಿ ಓಟ್ ಹಾಕಿದೆವು. ನಮ್ಮನೆ ಹೆಣ್ಣುಮಗಳ ಮೇಲೆ ಹಲ್ಲೆ ಮಾಡಿದರು, ಕೆಲವು ಕಡೆಗಳಲ್ಲಿ ಅತ್ಯಾಚಾರ ನಡೆಯಿತು, ಮತ್ತು ಕೆಲವು ಕಡೆಗಳಲ್ಲಿ ಕೊಲೆ ಆಯಿತು. ನಾವು ನಮ್ಮ ಮನೆಯನ್ನು ಬಂದು ಅಲ್ಲಿಯ ಗೂಂಡಗಳು ಹೊಡೆದಾಕಿದ್ರು, ಪೊಲೀಸರು ನಿಂತಿದ್ದರು. ಹಾಗಾಗಿ ಬಹಿರಂಗವಾಗಿ ಪಾರ್ಟಿಯ ಪರವಾಗಿ ನಮಗೆ ಓಟ್ ಹಾಕ್ತೇವೆ ಹೇಳುವಂಥ ಧೈರ್ಯ ನಮಗಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೇಂದ್ರದ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಕೇಂದ್ರದ ಪಡೆಗಳಲ್ಲಿ ನಿಯೋಜನೆ ಆದರೂ ಕೂಡ ಮುಂದಿನ ಹೆದರಿಕೆ ಜನರನ್ನು ಬಾಯಿ ಬಿಡಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನನಗನ್ನಿಸುತ್ತೆ ಬಾಯಿಯನ್ನು ತೆರೆದು ನಾವು ಓಟ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ಅವರ ಮನಸ್ಸಿನೊಳಗೆ ರಾಷ್ಟ್ರಪ್ರೇಮ ಇದೆ ಮತ್ತು ನರೇಂದ್ರ ಮೋದಿಯನ್ನು ಬೆಂಬಲಿಸುವಂತೆ BJPಯನ್ನು ಗೆಲ್ಲಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. 29ರವರೆಗೆ ಕಾದಾಗ 34ಕ್ಕೆ ಮಾಡಬೇಕಾಗಿತ್ತು. ಅದರ ಅಂಕಿಅಂಶಗಳು ಇದನ್ನು ತಗೊಂಡಾಗ ಒಂದೆರಡು ಸಮಯಗಳು ಹಿಡಿತದೆ. ಆ ಕಾರಣಕ್ಕೆ 2011 ಈಗ ನೀವು ಹೇಳಿದಾಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ ಇಂಥ ಪ್ರಸ್ತಾವನೆಯನ್ನು ಬಂದಾಗ ಇನ್ನೂ 10 ವರ್ಷ ಮುಂದಾಕಿ ಅಂತ ಹೇಳೋದು ನ್ಯಾಯಸಮ್ಮತವಲ್ಲ, ಮಹಿಳೆಯರಿಗೆ ನ್ಯಾಯಗಳು ಅಂತ ಇರಾದಿವಲ್ಲ. ಅದ್ರ ಬದಲಾಗಿ ನ್ಯಾಯಗಳು ಆಗ ಕ್ಷೇತ್ರ ವಿಂಗಡಣೆ ಮಾಡ್ತಾರೆ. ಪೂರ್ಣ ಬಹುಮತ ಇತ್ತು ಅಲ್ಲ, ಈಗ ನಮ್ಗೆ ಬಹುಮತ ಕಡಿಮೆ ಆಗ್ತದೆ ಅಂತೇಳಿ ನಮ್ಗೆ ಇದು ಚುನಾವಣೆ ಗಿಮಿಕ್ ಅಂತ ಬೇರೆ ಏನೂ ಆಗಿರ್ಲಿಲ್ಲ. ವಿರೋಧ ಪಕ್ಷಗಳು ಗಿಮಿಕ್ ಅಂತೇಳಿ ಹೇಳಿದ್ರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನಾವು ಕೊಟ್ಬಿಟ್ಟಿದ್ದೇವೆ. 78 ವರ್ಷಗಳ ಈಚೆಗೆ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಒಂದು ಕನಸು ಕಲ್ಪನೆ ಬಂತಲ್ಲ ಈ ದೇಶದಲ್ಲಿ, ಅದ್ರ ಬಗ್ಗೆ ಏನು ಅನ್ಸೋದಿಲ್ವ ನಿಮ್ಗಂದ್ರೆ ಅವರಿಗೆ ಏನು ಅನ್ಸೋದಿಲ್ವ? 78 ವರ್ಷಗಳ ಕಾಂಗ್ರೆಸ್ನವರು ಇಷ್ಟು ವರ್ಷ ಆಡಳಿತಕ್ಕೆ ಬಂದರೂ ಕೂಡ ಮಾಡಲಿಲ್ಲ. ಯಾವ ರೀತಿ ಮತದಾನದ ಹಕ್ಕು ಅಂಬೇಡ್ಕರ್ ಅವರು ಕೊಟ್ಟರು ಕೂಡ ಇವತ್ತು ವಿಧಾನಸಭೆ ಲೋಕಸಭೆಯಲ್ಲಿ ಮಹಿಳೆಯರ ಧ್ವನಿಗೆ ಒಂದು ಆಶಯವನ್ನು ಕೊಡಬೇಕು. ಖಾಲಿ ಒಂದು ಫಲಾನುಭವಿಗಳು ಮಾತ್ರ ಮಹಿಳೆಯರಲ್ಲ, ಆ ಒಂದು ಯಾವುದೇ ಒಂದು ನಿರ್ಮಾಣ ಕಾರ್ಯದಲ್ಲಿ ಕೂಡ ಮಹಿಳೆಯರು ಭಾಗಿಯಾಗಬೇಕನ್ನುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟರು. ನಾವೆಲ್ಲ ಏನು ಎಣಿಸಿದೆ ಅಂತ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಕೇಂದ್ರ ಸರ್ಕಾರದಲ್ಲಿ ಇದ್ರೂ ಕೂಡ ಅವರಿಗೆ ಮನಸ್ಸಿರಲಿಲ್ಲ, ಅವರು ಕೂಡ ಮಾಡ್ಬೋದಿತ್ತು. ಖಾಲಿ ಹೇಳಿಕೆಗೆ ಮಾತ್ರ ನಾವು ಮಹಿಳೆಯರ ಬೆಂಬಲ ಇದ್ದೇವೆ ಅನ್ನುವಂಥ ಹೇಳಿಕೆ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ನಾವೆಲ್ಲರ ಹತ್ರ ಕೇಳಿಕೊಡೋದು, ಇಂತಹ ಒಳ್ಳೆಯ ಒಂದು ಅವಕಾಶ ನಾವು ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಭಾರತದಲ್ಲಿ ಹೇಳ್ತಾ ಬರೋದು ಮಾತ್ರ ಅಲ್ಲ, ಅದನ್ನು ಮಾಡಲಿಕ್ಕೆ ಹೊರಟಂತಹ ನರೇಂದ್ರ ಮೋದಿಜಿಯವರಿಗೆ ಒಂದು ವಿರೋಧ ಪಕ್ಷದವರು ಸಹಕಾರ ಕೊಡಲಿಲ್ಲ ಅಂತ ದೇಶವನ್ನು ಉದ್ದೇಶಿಸಿ ಅವರು ಇಡೀ ದೇಶದ ಮಹಿಳೆಯರ ಹತ್ರ ಒಂದು ಕ್ಷಮೆಯನ್ನು ಯಾಚಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ನಮಗೆಲ್ಲರಿಗೂ ನಿರೀಕ್ಷೆ ಇದೆ, ಖಂಡಿತವಾಗಿಯೂ ಮಹಿಳಾ ಮೀಸಲಾತಿ ಎಷ್ಟೇ ವಿರೋಧ ಮಾಡಿದರೂ ಕೂಡ ಮಹಿಳೆಯರ ಧ್ವನಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ